ನಮಸ್ಕಾರ, ನಾನು ನಿಶ್ಚಿತ ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಅಡುಗೆ ಚಾನಲ್ ನೆಕ್ಸ್ಟ್ ಟೈಮ್. ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಪ್ಲೀಸ್ ಟು ಟರ್ನ್ ಆನ್ ಇಂಗ್ಲಿಷ್ ಸಬ್ ಟೈಟಲ್ಸ್ ಅಪ್ ದೇರ್. ಇವತ್ತಿನ ವಿಡಿಯೋ ಬೇಕರಿ ಪ್ರಾಡಕ್ಟ್ಸ್ ಬಗ್ಗೆ, ಅಂದರೆ ಬೇಕಿಂಗ್ ಪ್ರಾಡಕ್ಟ್ಸ್ ಬಗ್ಗೆ. ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳ್ತಾ ಇರ್ತೀರಾ, ಎಸೆನ್ಸ್ ಅಂದ್ರೇನು, ಬೇಕಿಂಗ್ ಪೌಡರ್ ಅಂದ್ರೇನು, ಅದು ಎಲ್ಲಿ ಸಿಗುತ್ತೆ, ಅದು ಹೇಗಿರುತ್ತೆ, ಬಟರ್ ಪೇಪರ್ ಯಾಕೆ ಯೂಸ್ ಮಾಡ್ತಾರೆ, ಮತ್ತು ಕೇಕ್ ಮೇಲೆ ಹಾಕುವಂತಹ ವಿಪ್ಡ್ ಕ್ರೀಮ್ ಎಲ್ಲಿ ಸಿಗುತ್ತೆ, ಹೇಗಿರುತ್ತೆ, ಬೇಕಿಂಗ್ ಪೌಡರ್, ಈ ಥರ ತುಂಬ ಕ್ವಶನ್ಸ್ ಕೇಳ್ತಾ ಇರ್ತೀರಾ. ಆ ಎಲ್ಲ ಕ್ವಶನ್ಸ್ಗೂ ಇವತ್ತು ಒಂದೇ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ನಾವು ನಮ್ಮ ಬೇಕ್ರಿನಲ್ಲಿ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ ಅದೇ ಪ್ರಾಡಕ್ಟ್ಸ್ನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಈ ಎಲ್ಲ ಪ್ರಾಡಕ್ಟ್ಸ್ಗಳ ಅಮೆಝಾನ್ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಿಮಗೂ ಕೂಡ ಬೇಕಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು. ನೀವು ಕೂಡ ಇನ್ನು ಇದೇ ರೀತಿ ಹೆಚ್ಚು ವೀಡಿಯೋಸ್ ನೋಡಲಿಕ್ಕೆ ಇಷ್ಟಪಡ್ತೀರಿ ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ನೋಡ್ಕೊಂಡು ಬರೋಣ. ಕೇಕ್ ಮಾಡೋಕ್ಕೆ ಬಳಸುವ ಈ ಎಲ್ಲ 15ರಿಂದ 20 ಪ್ರಾಡಕ್ಟ್ಸ್ದು ದುಡ್ಡೆಷ್ಟು ಮತ್ತು ಅದು ನೋಡಲಿಕ್ಕೆ ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಒಂದೊಂದೇ ಪ್ರಾಡಕ್ಟ್ನ ತೊಗೊಂಡು ನೋಡೋಣ. ಮತ್ತು ಯಾವ್ಯಾವ ಐಟಮು ಯಾವ್ಯಾವ ಟೈಮಿಂಗ್ಸಲ್ಲಿ ಇದೆ ಅಂತ ಹೇಳಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈಮಿಂಗ್ ಕೊಟ್ಟಿರ್ತೀನಿ. ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಐಟಮ್ ಬಗ್ಗೆ ಹುಡುಕ್ತಿದ್ರೆ ನೀವು ಆ ಟೈಮ್ಗೆ ಸ್ಕಿಪ್ ಮಾಡ್ಕೋಬೋದು. ಮೊದಲಿಗೆ ಎಲ್ಲರೂ ತುಂಬಾ ಡೌಟ್ ಕೇಳುವಂತಹ ಪ್ರಾಡಕ್ಟ್ ನೋಡೋಣ. ಏನಪ್ಪ ಅಂದರೆ ಎಸೆನ್ಸ್ ನಿಮಗೆ ಬೇರೆ ಬೇರೆ ಫ್ಲೇವರ್ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಮೊದಲಿಗೆ ಇಲ್ಲಿ ಸ್ವೀಟ್ ಆರೆಂಜ್ ನೋಡೋಣ. ವೆಜ್ ಮಾರ್ಕ್ ಕೂಡ ಇದೆ. ಅರ್ಧ ಲೀಟ್ರು ಅಂದರೆ 500 mlಗೆ 357 ರೂಪಾಯಿ. ನೆಕ್ಸ್ಟ್ ಪೈನಾಪಲ್ ಫ್ಲೇವರ್ಗೆ 267 ರೂಪಾಯಿ ಇದೆ. ಮತ್ತು ಚಾಕ್ಲೇಟ್ ಫ್ಲೇವರ್ಗೆ 404 ರೂಪಾಯಿ ಇದೆ. ಇದು ಅರ್ಧ ಲೀಟ್ರು ಬಾಟಲ್ಸ್ಗೆ. ನಿಮಗೆ ಮನೆಯಲ್ಲೇ ಕುಕ್ ಮಾಡ್ತೀನಿ ಅಥವಾ ಬೇಕ್ ಮಾಡ್ತೀನಿ ಅನ್ನೋರಿಗೆ ಇಷ್ಟೊಂದು ದೊಡ್ಡ ಎಸೆನ್ಸ್ಗಳು ಬೇಕಾಗೋದಿಲ್ಲ. 10 ml 20 ml ಚಿಕ್ಕ ಬಾಟಲ್ಸ್ ಎಲ್ಲ ಬರುತ್ತೆ, ಸಿರಪ್ ಬಾಟಲ್ ಥರ. ಅದು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ತುಂಬಾ ಕಮ್ಮಿಗೆ ಸಿಗುತ್ತೆ. 40 ರೂಪಾಯಿ 50 ರೂಪಾಯಿಗೆಲ್ಲ ಸಿಗುತ್ತೆ. ಆಫರ್ ಟೈಮಲ್ಲಿ ಪರ್ಚೇಸ್ ಮಾಡಿದ್ರೆ ಇನ್ನೂ ಕಮ್ಮಿಗೆ ಸಿಗುತ್ತೆ. ನಾನು ಒಳ್ಳೆ ಬ್ರ್ಯಾಂಡ್ದು ಹುಡುಕಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಎಸೆನ್ಸ್ ಬಂದು 1 ವರ್ಷ ಇಟ್ಟರೂ ಏನೂ ಆಗೋದಿಲ್ಲ, ಕೆಟ್ಟೋಗೋದಿಲ್ಲ. ಫ್ರಿಜ್ಜಲ್ಲಿ ಇಡಲೇಬೇಕಂತ ಏನಿಲ್ಲ, ಹೊರಗಡೆ ಇಟ್ಟರೂ ನಡೆಯುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್. ಇದು 500 ಗ್ರಾಮ್ ಅಂದರೆ ಅರ್ಧ kg ಇದೆ. ತುಂಬ ಜನ ಕೇಳ್ತಿರ್ತೀರ ಡಾರ್ಕ್ ಚಾಕ್ಲೇಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು, ಡೈರಿ ಮಿಲ್ಕ್ ಯೂಸ್ ಮಾಡ್ಬೋದಾ ಅಂತ. ಆ್ಯಕ್ಚುಲಿ ಡೈರಿ ಮಿಲ್ಕ್ ಡಾರ್ಕ್ ಚಾಕ್ಲೇಟ್ ಅಲ್ಲ, ಅದು ಮಿಲ್ಕ್ ಚಾಕ್ಲೇಟ್. ಅದು ಅರ್ಧ kgಗೆ 155 ರೂಪಾಯಿ ಇದೆ. ಇನ್ ಕೇಸ್ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋದಿದ್ರೆ ಇದೇ ಪ್ರಾಡಕ್ಟ್ ನಿಮಗೆ ಆನ್ಲೈನಲ್ಲಿ 70 ರೂಪಾಯಿ 80 ರೂಪಾಯಿಗೆಲ್ಲ ಸಿಗುತ್ತೆ. ಆ್ಯಕ್ಚುಲಿ ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ, ತುಂಬಾ ದೊಡ್ಡದು ಚಾಕ್ಲೇಟ್ ಇದು. ಅರ್ಧ kg ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡದಿರುತ್ತೆ ಅಂತ. ನಿಮಗೆ ಅಮೂಲ್ ಡಾರ್ಕ್ ಚಾಕ್ಲೇಟ್ ಕೂಡ ಈಸಿಲಿ ಅವೈಲಬಲ್ ಇದೆ ಮಾರ್ಕೆಟ್ನಲ್ಲಿ, ಬೇಕಿದ್ರೆ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕೋಕೋ ಪೌಡರ್ ಬಗ್ಗೆ ತುಂಬಾ ಕೇಳ್ತಾರೆ ಕಮೆಂಟ್ ಸೆಕ್ಷನಲ್ಲಿ. ಕೋಕೋ ಪೌಡರ್ ಇಲ್ಲ ಅಂದರೆ ಕಾಫಿ ಪೌಡರ್ ಯೂಸ್ ಮಾಡ್ಬೋದಾ ಅಂತೆಲ್ಲ ಕೇಳ್ತಾರೆ. ಎರಡು ಟೇಸ್ಟು ತುಂಬಾ ಡಿಫ್ರೆಂಟ್ ಇರುತ್ತೆ. ನೀವು ಕೋಕೋ ಪೌಡರ್ ಒಂದಿದ್ರೆ ಸಾಕು, ಚಾಕ್ಲೇಟ್ ಆಗಲಿ ಕೇಕ್ ಮೇಲೆ ಹಾಕುವಂತಹ ಕ್ರೀಮ್, ಚಾಕ್ಲೇಟ್ ಸಿರಪ್, ಹಾಟ್ ಚಾಕ್ಲೇಟ್, ಇನ್ನೂ ತುಂಬಾ ವೆರೈಟಿ ಡಿಶಸ್ ನೀವು ಆರಾಮಾಗಿ ಮಾಡ್ಕೋಬೋದು. 1 kg ಕೋಕೋ ಪೌಡರ್ಗೆ 210 ರೂಪಾಯಿ ರೇಟ್ ಇದೆ. ಇದು ಚಿಕ್ಕ ಪ್ಯಾಕೆಟ್ಸಲ್ಲೂ ಸಿಗುತ್ತೆ, 100 ಗ್ರಾಮು 200 ಗ್ರಾಮ್ ಆ ಥರನೂ ಸಿಗುತ್ತೆ. ಮತ್ತು ಬೇರೆ ಬೇರೆ ಕಂಪ್ನಿದು ಸಿಗುತ್ತೆ. ಬೇಕಿಂಗ್, ಕ್ಯಾಡ್ಬರಿ, ಹರ್ಷೀಸ್, ಈ ಥರ ತುಂಬಾ ಡಿಫ್ರೆಂಟ್ ಕಂಪ್ನಿದು ಕೂಡ ಇದೆ. ನಿಮಗೆ ಯಾವ್ದು ಈಸಿಲಿ ಅವೈಲಬಲ್ ಇದೆಯೋ ನೀವು ಅದನ್ನು ತೊಗೊಂಡು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವಿಪ್ಪಿಂಗ್ ಕ್ರೀಮ್, ಅಂದರೆ ಕೋಲ್ಡ್ ಕೇಕ್ ಅಥವಾ ಪೇಸ್ಟ್ರಿಗಳ ಮೇಲೆಲ್ಲ ಕ್ರೀಮ್ ಹಾಕ್ತಾರಲ್ವ ಅದು. ನಾನಿಲ್ಲಿ ತೋರಿಸ್ತಾ ಇರೋದು ಡಿಲೈಟ್ ಅವ್ರದ್ದು ನಾನ್ ಡೈರಿ ಟಾಪಿಂಗ್. ಈ ವಿಪ್ಪಿಂಗ್ ಕ್ರೀಮ್ನಲ್ಲಿ ಕೂಡ ತುಂಬಾ ಬೇರೆ ಬ್ರ್ಯಾಂಡ್ ಅವ್ರದ್ದು ವಿಪ್ಪಿಂಗ್ ಕ್ರೀಮ್ ಸಿಗುತ್ತೆ. ಅಮೂಲ್ ಅವ್ರದ್ದಿದೆ, ಡಿಲೈಟ್ ಇದೆ, ಟ್ರೋಪೋಲೈಟ್ ಇದೆ, ಇನ್ನೂ ತುಂಬಾ ಕಂಪ್ನೀಸ್ಗಳಿದೆ. ನಿಮಗೆ ಯಾವ್ದು ಈಸಿಲಿ ಸಿಗುತ್ತೋ ಅದನ್ನು ನೀವು ತೊಗೊಂಡು ಯೂಸ್ ಮಾಡ್ಬೋದು. ನಾನು ಇಲ್ಲಿ ತೊಗೊಂಡಿರೋದು 1 kg ಪ್ಯಾಕೆಟ್. ಇದು 1 kg ಪ್ಯಾಕೆಟ್ಗೆ 140 ರೂಪಾಯಿ ಆಗುತ್ತೆ. ಆ್ಯಕ್ಚುಲಿ ಒಂದೊಂದು ಸಿಟಿನಲ್ಲಿ ಒಂದೊಂದು ರೇಟ್ ಹೇಳ್ತಾರೆ, ಸೊ ಇದ್ರ ಕಾಸ್ಟ್ ಕೂಡ ವೇರಿ ಆಗ್ತಾ ಇರುತ್ತೆ. ಈ ಕ್ರೀಮ್ನ ಯಾವ ಥರ ವಿಪ್ ಮಾಡೋದು, ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಕೂಡ ನಾನು ನಿಮಗೆ ಮುಂದೆ ಬರೋ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕೇಕ್ ಜೆಲ್.
ಡೆಫಿನೆಟ್ಲಿ 80-90% ಜನಕ್ಕೆ ಇದೇನು ಅಂತ ಗೊತ್ತಿರೋದಿಲ್ಲ. ಬೇಕ್ರಿಗಳೆಲ್ಲ ಕೇಕ್ ಅಷ್ಟೊಂದು ಸ್ಪಾಂಜಿಯಾಗಿ ಸಾಫ್ಟಾಗಿ ಬರಲಿಕ್ಕೆ ಕಾರಣ ಏನು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟೇ ಇದು ಕೇಕ್ ಜೆಲ್. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತೀರ ಬೇಕ್ರಿ ರೀತಿಯಲ್ಲಿ ಕೇಕ್ ಮಾಡಿ ತೋರಿಸಿ ಅಂತ. ಡೆಫಿನೆಟ್ಲಿ ನಾನು ಈ ಜೆಲ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಎಕ್ಸಾಕ್ಟ್ ಬೇಕ್ರಿನಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಕೇಕ್ನ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದೆಲ್ಲ ವಿಡಿಯೋಗಳ್ನ ನೀವು ಮಿಸ್ ಮಾಡ್ದಲೇ ನೋಡಬೇಕು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ನೀವು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಯಾವ ವಿಡಿಯೋನೂ ಮಿಸ್ ಮಾಡ್ದಲೇ ನೀವು ನೋಡ್ಬೋದು. ಇದು 1 kg ಬಾಕ್ಸ್ಗೆ 195 ರೂಪಾಯಿ ಇದೆ. ನಿಮಗೆ ಚಿಕ್ಕ ಬಾಕ್ಸ್ ಎಲ್ಲ ಸಿಗುತ್ತೆ 100 ಗ್ರಾಮ್ದೆಲ್ಲ ಆನ್ಲೈನಲ್ಲಿ. ಇದು ನಿಮಗೆ ಒಂದ್ಸರಿ ತಂದಿಟ್ಕೊಂಡ್ರೆ 6 ತಿಂಗಳವರೆಗೂ ಬರುತ್ತೆ. ಫ್ರಿಜ್ಜಲ್ಲಿ ಇಡಲೇಬೇಕಂತೇನಿಲ್ಲ, ಹೊರಗಿಟ್ರೂ ಏನು ಹಾಳಾಗಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ ನಮಗೆ ಕೇಕಿಗೆ, ಕುಕೀಸ್, ಬಿಸ್ಕೆಟ್ ಮಾಡ್ಬೇಕಾರೆಲ್ಲ ತುಂಬಾ ಯೂಸ್ ಆಗುತ್ತೆ. ತುಂಬ ಜನ ಕೇಳ್ತಿರ್ತೀರ ಬೇಕಿಂಗ್ ಪೌಡರ್ ಬದಲು ಬೇಕಿಂಗ್ ಸೋಡಾ ಹಾಕ್ಬೋದಾ ಅಂತ. ಎರಡೂ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. 100 ಗ್ರಾಮ್ಗೆ 40 ರೂಪಾಯಿ ಅಷ್ಟೇ. ಮಾಮೂಲಿ ದಿನಸಿ ಅಂಗಡಿನಲ್ಲೆಲ್ಲ ಸಿಗುತ್ತೆ. ಇದು ಈಸಿಯಾಗಿ ಅವೈಲಬಲ್ ಇದೆ. ಬೇಕಿಂಗ್ ಪೌಡರ್ ಅಂತ ಕೇಳಿದ್ರೆ ಸಿಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇನ್ಸ್ಟ್ಯಾಂಟ್ ಡ್ರೈ ಈಸ್ಟ್. ನಿಮಗೆ ಈಸ್ಟ್ ಬ್ರೆಡ್ ಮಾಡುವಾಗ, ಬನ್ ಮಾಡುವಾಗ ಮತ್ತು ಪಿಜ್ಜಾ ಬೇಸ್ಗೆ ಇನ್ನೂ ತುಂಬ ಕಡೆ ಈಸ್ಟ್ ಬೇಕಾಗುತ್ತೆ. ಇದು ಬಂದು ಇನ್ಸ್ಟ್ಯಾಂಟ್ ಡ್ರೈ ಈಸ್ಟ್ ಏಂಜಲ್ ಅವ್ರದ್ದು 500 ಗ್ರಾಮ್ಸ್ 175 ರೂಪಾಯಿ ಆಗುತ್ತೆ. ನಿಮಗಿದು ಸಣ್ಣ ಸಣ್ಣ ಪ್ಯಾಕೆಟ್ಸ್ 50 ಗ್ರಾಮ್ 100 ಗ್ರಾಮ್ ಪ್ಯಾಕೆಟ್ಸ್ ಕೂಡ ಸಿಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ಸ್ನ ನಾನೇ ಹುಡುಕಿ ಲಿಂಕ್ ಹಾಕಿರ್ತೀನಿ. ನೀವು ಕೂಡ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಇದನ್ನೆಲ್ಲ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅಂದರೆ ಬ್ರೆಡ್ನ ಹೇಗೆ ಮಾಡೋದು ಯೂಸ್ ಮಾಡಿಕೊಂಡು, ಪಿಜ್ಜಾ ಬೇಸ್ನ ಹೇಗೆ ಮಾಡೋದು ಎಲ್ಲ ವಿಡಿಯೋನೂ ನಮ್ಮ ಚಾನಲ್ನಲ್ಲಿ ಮುಂಬರುವ ದಿನಗಳಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ನೀವು ಇದೇ ರೀತಿ ಹೆಚ್ಚು ಬೇಕಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ವಿಡಿಯೋನ ನೋಡಲಿಕ್ಕೆ ಇಷ್ಟಪಡೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಮತ್ತು ನಿಮಗೆ ವಿಡಿಯೋ ಇನ್ನೂ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರು ಬೇಕಿಂಗ್ ಕಲಿಬೇಕು ಅಂತಿದ್ದಾರೋ, ಯಾರ್ಯಾರು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಿದ್ದಾರೋ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.